ಹೋಟೆಲ್ ಮಾಲೀಕರ ಗ್ಯಾಸ್ ಸಂಕಷ್ಟಕ್ಕೆ ಮಾಸ್ಟರ್ ಪ್ಲಾನ್. ಎಲ್ಪಿಜಿ ಪರ್ಯಾಯವಾಗಿ ಬಯೋಗ್ಯಾಸ್ ಮೊರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದ್ದು, ಇರಾನ್ ಅಮೆರಿಕ ನಡುವಿನ ಸಂಧಾನ ಕೂಡ ವಿಫಲವಾಗಿದೆ. ಇದರಿಂದ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಅದೆಷ್ಟೋ ಹೋಟೆಲ್ಗಳು ಬಂದ್ ಮಾಡಲಾಗಿದ್ದು, ಹೋಟೆಲ್ ಮಾಲೀಕರು ಬೀದಿಗೆ ಬಿದ್ದಿದ್ದಾರೆ. ಇದೀಗ ಹೋಟೆಲ್ ಮಾಲೀಕರ ಸಂಕಷ್ಟಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದಾಗಿ ಕಳೆದ 1 ತಿಂಗಳಿನಿಂದ ಹೋಟೆಲ್ ಉದ್ಯಮವನ್ನ ಸಂಕಷ್ಟಕ್ಕೆ ದೂಡಿದೆ. ಸಿಲಿಂಡರ್ ಅಭಾವದಿಂದ ಹಲವಾರು ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ ಹಾಗೂ ಸೌದೆ ಒಲೆಗಳ ಬಳಕೆ ಮುಂದುವರೆದಿದೆ. ಗ್ಯಾಸ್ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಹೌದು, ಎಲ್ಪಿಜಿ ಕೊರತೆಯಿಂದ ಬಳಲ್ತಾ ಇರೋ ಹೋಟೆಲ್ ಉದ್ಯಮಕ್ಕೆ ಇದೀಗ ಬಯೋಗ್ಯಾಸ್ ಹೊಸ ಆಶಾ ಕಿರಣವಾಗಿದೆ. ಬೆಂಗಳೂರಿನಲ್ಲಿ ಜಿಬಿಎ ಸಹಯೋಗದಲ್ಲಿ ಬಯೋಗ್ಯಾಸ್ ಘಟಕಗಳನ್ನು ಸ್ಥಾಪಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಸ್ಥಳೀಯ ಹೋಟೆಲ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಯೋಗ್ಯಾಸ್ ಪೂರೈಕೆ ಮಾಡೋ ಗುರಿ ಹೊಂದಲಾಗಿದೆ. ಇನ್ನು ಹೋಟೆಲ್ ತ್ಯಾಜ್ಯದಿಂದಲೇ ಗ್ಯಾಸ್ ಉತ್ಪಾದನೆಗೆ ಬೆಂಗಳೂರು ಹೋಟೆಲ್ ಸಂಘ ಸಜ್ಜಾಗಿದ್ದು, 6 ತಿಂಗಳೊಳಗೆ ಬಯೋಗ್ಯಾಸ್ ಘಟಕ ಸ್ಥಾಪನೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಪಿಸಿ ರಾವ್ ತಿಳಿಸಿದ್ದಾರೆ. ಈಗಾಗಲೇ ಇರಾನ್ ಮತ್ತು ಅಮೆರಿಕದ ಜೊತೆ ನಡೆಯುವ ಸಂಧಾನ ವಿಫಲಗೊಂಡಿರುವುದು ಬಹಳಷ್ಟು ಬೇಸರಗೊಂಡಿದೆ. ನಮ್ಮ ಕಮರ್ಷಿಯಲ್ ಗ್ಯಾಸ್ ಶಾರ್ಟ್ ಸಪ್ಲೈ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿರುವ ಈ ಸಂದರ್ಭದಲ್ಲಿ ಇದು ನಮಗೆ ಮತ್ತೊಂದು ಬೇಸರದ ವಿಷಯ. ಹೀಗಿದ್ದರೂ ಈಗಾಗಲೇ ಉಪಯೋಗಿಸುವ ಇಂಡಕ್ಷನ್ ಸ್ಟವ್, ಸೌದೆ ಒಲೆ ಮತ್ತು ಇನ್ನಿತರ ಉಪಕರಣಗಳನ್ನು ಮುಂದುವರಿಸುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಹೋಟೆಲ್ ಕಸವನ್ನು ಉಪಯೋಗಿಸಿ ನಮ್ಮದೇ ಆದಂಥ ಬಿಬಿಎಂಪಿ ಜೊತೆ ಸಂಯೋಜಿತರಾಗಿ ಬಯೋಗ್ಯಾಸ್ ಘಟಕವನ್ನು ಇನ್ನೊಂದು 6 ತಿಂಗಳಿನ ಒಳಗೆ ಪ್ರಪ್ರಥಮವಾಗಿ ದೇಶದಲ್ಲಿ ಹೋಟೆಲ್ ಸಂಘದ ಮುಖಾಂತರ ಪ್ರಾರಂಭವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಚಿಂತನ ಮಂಥನ ಮಾಡಲಿದ್ದೇವೆ. ಒಟ್ನಲ್ಲಿ ಗ್ಯಾಸ್ ಸಂಕಷ್ಟದ ಮಧ್ಯೆಯೂ ಹೊಸ ಪರಿಹಾರವನ್ನ ಬೆಂಗಳೂರು ಹೋಟೆಲ್ ಮಾಲೀಕರು ಕಂಡುಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದು, ಬಯೋಗ್ಯಾಸ್ ಮೂಲಕ ಸ್ವಾವಲಂಬನೆಯತ್ತ ಹೆಜ್ಜೆ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.